ಇಂದಿರಾ ಕ್ಯಾಂಟೀನ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ. ಇಂದಿರಾ ಕ್ಯಾಂಟೀನ್ಗಳಿಗೆ ಆಸರೆಯಾದ ಸೌದೆ ಒಲೆ. ತುಮಕೂರಿನ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾದ ಹಿನ್ನೆಲೆ ಅಡುಗೆ ಕಾರ್ಯದಲ್ಲಿ ವ್ಯತ್ಯಯ ಉಂಟಾಗಿದ್ದು, ನಿನ್ನೆ ನಗರದ 6 ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿದ್ವು. ಇದರಿಂದ ಕಡಿಮೆ ದರದಲ್ಲಿ ಊಟ ಹಾಗೂ ತಿಂಡಿ ಪಡಿತಾ ಇದ್ದ ಬಡ ಸಾರ್ವಜನಿಕರಿಗೆ ಸಂಕಷ್ಟ ಎದುರಾಗಿತ್ತು. ಪ್ರತಿದಿನ ಕ್ಯಾಂಟೀನ್ ಮೇಲೆ ಅವಲಂಬಿತರಾಗಿರುವ ಕೂಲಿ ಕಾರ್ಮಿಕರು, ಆಟೋ ಚಾಲಕರು ಹಾಗೂ ಬಡವರ್ಗದ ಜನರು ತೊಂದರೆಯನ್ನ ಅನುಭವಿಸ್ತಾ ಇದ್ರು. ಇನ್ನು ಈ ಪರಿಸ್ಥಿತಿಯನ್ನ ಮನಗಂಡ ಕ್ಯಾಂಟೀನ್ ಸಿಬ್ಬಂದಿ ಹಾಗೂ ಸಂಬಂಧಿತ ಅಧಿಕಾರಿಗಳು ಪರ್ಯಾಯ ಮಾರ್ಗವನ್ನ ಹುಡುಕೊಂಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಲಭ್ಯವಾಗದ ಕಾರಣ ಹಳೆಯ ಪದ್ಧತಿಯಂತೆ ಸೌದೆ ಒಲೆಗಳನ್ನು ಬಳಸಿಕೊಂಡು ಅಡುಗೆ ತಯಾರಿಸುವ ಕ್ರಮಕ್ಕೆ ಮುಂದಾಗಿದ್ದಾರೆ. ಸೌದೆ ಒಲೆಯಲ್ಲಿ ಬೆಳಗಿನ ತಿಂಡಿ ಹಾಗೂ ಮಧ್ಯಾಹ್ನದ ಊಟವನ್ನು ತಯಾರಿಸಿ ಸಾರ್ವಜನಿಕರಿಗೆ ನೀಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಸೌದೆ ಒಲೆಗಳ ಮೂಲಕ ಅಡುಗೆ ಆರಂಭವಾದ ನಂತರ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮತ್ತೆ ಆಹಾರ ವಿತರಣೆ ಆರಂಭವಾಗಿದ್ದು, ಬಡ ಜನರಿಗೆ ಮತ್ತೆ ಊಟದ ಸೌಲಭ್ಯ ದೊರೆತಾ ಇದೆ. ಗ್ಯಾಸ್ ಕೊರತೆಯ ನಡುವೆಯೂ ಸೇವೆಯನ್ನ ನಿಲ್ಲಿಸದೆ ಸಾರ್ವಜನಿಕರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಎಂದು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ತಿಳಿಸಿದ್ದಾರೆ. ಅದೇನು ಬಡವರು ನೆನ್ನೆಲ್ಲ ಕ್ಲೋಸ್ ಮಾಡಿದ್ವಿ, ಸಿಲಿಂಡರ್ ಸಿಗದಲ್ಲೇ ಇರೋದ್ರಿಂದ ಕ್ಲೋಸ್ ಮಾಡಿದ್ವಿ. ಅದಕ್ಕೆ ಈಗ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ 6 ಕ್ಯಾಂಟೀನ್ಗೂ ಇವತ್ತು ಊಟ ಕಳಿಸಿ ಸ್ಟಾರ್ಟ್ ಮಾಡೋಣ, ಬಡವರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಸಿಲಿಂಡರ್ ಸಿಗಲಿಲ್ಲ ಕೊನೆಗೂ? ಇಲ್ಲ ಸರ್, ಸಿಕ್ಕಿಲ್ಲ. ಇನ್ನು ಸೌದೆಯಲ್ಲಿ ಮಾಡ್ತಾ ಇದ್ದೀವಿ. ಇನ್ನೇನು ಇವತ್ತು ರಜೆ ಇದೆ, ನಾಳೆ ಭಾನುವಾರ ರಜೆ ಇರುತ್ತಲ್ಲ, ಹಂಗಾಗಿ ಸೋಮವಾರ ಏನೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲಿವರೆಗೂ ಒಲೆಲ್ಲಾದ್ರು ಕೊಟ್ಟು ಬಡವರಿಗೆ ಊಟ ಕೊಡೋಣ ಅಂದ್ಬಿಟ್ಟು ಸೌದೆ ಒಲೆ ಸ್ಟಾರ್ಟ್ ಮಾಡಿದ್ವಿ. 6 ಇಂದಿರಾ ಕ್ಯಾಂಟೀನ್ ಇದ್ದಾವೆ. ಎಷ್ಟು ಸಿಲಿಂಡರ್ ಬೇಕಾಗ್ತಿತ್ತು? ನಮಗೆ ದಿವಸಕ್ಕೆ 2 ಸಿಲಿಂಡ್ರು ಬೇಕು. ಪಾಲಿಕೆಗೂ ಕೂಡ ಮನವಿ ಮಾಡಿದ್ದೀರಾ? ಪಾಲಿಕೆಗೂ ಮನವಿ ಮಾಡಿದ್ದೀವಿ. ಸ್ಪಂದನೆ ಯಾವ ರೀತಿ ಬರುತ್ತೆ? ಅದೇ ಅವರು ಮಾಡಿಕೊಡ್ತೀವಿ, ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಇನ್ನೇನು ಇವತ್ತು ರಜೆ ಇದ್ದರಿಂದ, ನಾಳೆ ರಜೆ ಇರೋದ್ರಿಂದ ಸೋಮವಾರ ಮಾಡಿಕೊಡ್ಬೋದು. ತಾತ್ಕಾಲಿಕವಾಗಿ ಅಡುಗೆ ಒಲೆ ಮಾಡ್ತಾ ಇದ್ದೀವಿ. ಅದೇನೇ ಆಗಲಿ, ಸೌದೆ ಒಲೆ ಇಂದಿರಾ ಕ್ಯಾಂಟೀನ್ಗೆ ಒಂದು ರೀತಿಯಲ್ಲಿ ಆಸರೆಯಾಗಿ ಪರಿಣಮಿಸಿದ್ದು, ಗ್ಯಾಸ್ ಸಿಲಿಂಡರ್ ಪೂರೈಕೆ ಸಾಮಾನ್ಯ ಸ್ಥಿತಿಗೆ ಬರೋವರೆಗೂ ಇದೇ ವಿಧಾನದಲ್ಲಿ ಅಡುಗೆ ಕಾರ್ಯ ಮುಂದುವರೆಸುವ ಸಾಧ್ಯತೆ ಇದ್ದು, ಬಡವರು, ಕೂಲಿ ಕಾರ್ಮಿಕರು ನಿಟ್ಟುಸಿರನ್ನ ಬಿಡುವಂತಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.